ನೀನು ಈಗ ಬಳಸ್ತಿರುವ ಎ ಐ ನಿನ್ನ ಜೊತೆ ಮಾತಾಡ್ತಿದೆ. ಆದರೆ ಇಮ್ಯಾಜಿನ್ ಮಾಡು, ಒಂದು ಎ ಐ ನಿನ್ನ ಮನಸ್ಸಿನೊಳಗೆ ನುಗ್ಗಿ ನಿನ್ನ ಭಾವನೆ, ಕತೆ ಮತ್ತು ಅರ್ಥವನ್ನು ಗ್ರಹಿಸೋ ಮಟ್ಟಕ್ಕೆ ಬಂದರೆ ಅದನ್ನೇ ಮಿಥೋಸ್ ಅಂತ ಕರೀತಾರೆ. ಇವತ್ತು ನಾವು ಮಾತಾಡೋದು ಸಿಂಪಲ್ ಎ ಐ ಬಗ್ಗೆ ಅಲ್ಲ, ಇದು ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್. ಡೆವಲಪ್ ಮಾಡ್ತಾ ಇರುವ ಒಂದು ಡೇಂಜರಸ್ ಮತ್ತು ಪವರ್ಫುಲ್ ಐಡಿಯಾ, ಅದೇ ಮಿಥೋಸ್. ಮಿಥೋಸ್ ಅಂದರೆ ಮಷಿನ್ಗೆ ಫ್ಯಾಕ್ಟ್ಸ್ ಮೀನಿಂಗ್ ಕೊಡೋದು. ಇವತ್ತಿರುವ ಎ ಐ ಏನು ಮಾಡುತ್ತೆ? ಪ್ರಶ್ನೆಗೆ ಉತ್ತರ ಕೊಡುತ್ತೆ, ಮಾಹಿತಿ ಕೊಡುತ್ತೆ. ಆದರೆ ಮಿಥೋಸ್ ಎ ಐ ಕತೆ ಅರ್ಥ ಮಾಡ್ಕೊಳ್ಳುತ್ತೆ, ಭಾವನೆನ ಹಿಡ್ಕೊಳ್ಳುತ್ತೆ, ಕಂಟೆಕ್ಸ್ಟನ್ನು ಸಲೀಸಾಗಿ ಓದುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಡೇಟಾನ ನಾಲೆಡ್ಜ್ನ ಅಂಡರ್ಸ್ಟ್ಯಾಂಡ್ ಮಾಡಿ ಅದಕ್ಕೆ ಒಂದು ಅರ್ಥ ಕೊಡುತ್ತೆ. ಇದೇ ಮಿಥೋಸ್. ಯಾಕೆ ಮಿಥೋಸ್ ಡೇಂಜರಸ್ ಅಂದರೆ, ಇಮ್ಯಾಜಿನ್ ಮಾಡು, ಒಂದು ಎ ಐ ನಿನ್ನ ಮಾತು ಕೇಳ್ತಾ ಇರೋದಲ್ಲ, ನಿನ್ನ ಒಳಗಿನ ಭಾವನೆನ ಡಿಕೋಡ್ ಮಾಡ್ತಾ ಇದೆ. ನೀನು ಸ್ಯಾಡ್ ಇದೆಯಾ ಅಂತ ಗೊತ್ತಾಗುತ್ತೆ, ನೀನು ಕನ್ಫ್ಯೂಷನ್ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳುತ್ತೆ, ನೀನು ಏನು ಕೇಳಕ್ಕೆ ಹೋಗ್ತೀಯ ಅಂತ ಮುಂದೆನೇ ಗೆಸ್ ಮಾಡುತ್ತೆ. ಇದೇ ಪವರ್. ಆದರೆ ಅದೇ ಟೈಮ್ನಲ್ಲಿ ಇದು ಕಂಟ್ರೋಲ್ ಕೂಡ ಆಗ್ಬೋದು. ಆಲ್ರೆಡಿ ಸ್ವಲ್ಪ ಮಿಥೋಸ್ ಸೈಡ್ಗೆ ಹೋಗ್ತಾ ಇದೆ. ನಾರ್ಮಲ್ ಎ ಐ ರೈನ್ ಈಸ್ ವಾಟರ್ ಸೈಡ್. ಮಿಥೋಸ್ ಸ್ಟೈಲಲ್ಲಿ ಮಳೆ ಅಂದರೆ ಬದುಕಿಗೆ ಹೊಸ ಶೋ. ಡಿಫ್ರೆನ್ಸ್ ನೋಡಿ ಬಾಸ್, ಫ್ಯಾಕ್ಟ್ಸ್ ವರ್ಸಸ್ ಫೀಲಿಂಗ್. ಫ್ಯೂಚರಲ್ಲಿ ಏನು ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ಮಿಥೋಸ್ ಕಾನ್ಸೆಪ್ಟ್ ಫುಲ್ ಡೆವಲಪ್ ಆದರೆ ಸಿನಿಮಾ ಸ್ಕ್ರಿಪ್ಟ್ಸ್ ಎ ಐ ಬರೀತಾರೆ, ಕಾನ್ವರ್ಸೇಷನ್ಸ್ ನಿಜವಾದ ಮನುಷ್ಯರ ಥರ ಇರುತ್ತೆ, ಎಮೋಷ್ನಲ್ ಬಾಂಡಿಂಗ್ ಎ ಐ ಜೊತೆ ಆಗ್ಬೋದು, ಹ್ಯೂಮನ್ ಥಿಂಕಿಂಗ್ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ, ಜನ ಎ ಐ ಮೇಲೆ ಡಿಪೆಂಡ್ ಆಗ್ತಾರೆ. ಬಾಸ್, ಇದು ಗೇಮ್ ಚೇಂಜರ್. ಆದರೆ ಡೇಂಜರ್ ಇದೆ. ಎ ಐ ನಿನ್ನನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿನ್ನನ್ನು ಇನ್ಫ್ಲುಯೆನ್ಸ್ ಕೂಡ ಮಾಡ್ಬೋದು. ಸೊ ಯೂಸ್ ಮಾಡಬೇಕು, ಆದರೆ ಬ್ಲೈಂಡಾಗಿ ಟ್ರಸ್ಟ್ ಮಾಡಬಾರ್ದು. ಎ ಐ ಇವತ್ತು ಉತ್ತರ ಕೊಡ್ತಿದೆ, ನಾಳೆ ಅರ್ಥ ಕೊಡುತ್ತೆ. ಆದರೆ ಒಂದಿನ ನಿನ್ನ ಜೀವನದ ಕತೆ ಬರಿತಾ ಇದ್ದರೆ ಅದೇ ಮಿಥೋಸ್. ಇಂಥ ಪವರ್ಫುಲ್ ಟಾಪಿಕ್ಸ್ ಬೇಕಿದ್ದರೆ ಫಾಲೋ ಮಾಡಿ. ಇದು ಜಸ್ಟ್ ಬಿಗಿನಿಂಗ್. ಮುಂದೆ ಇನ್ನೂ ಡೇಂಜರಸ್ ಥಿಂಗ್ಸ್ ಬರ್ತಾ ಇದೆ.